ಹೈಯೆಸ್ಟ್ ಪ್ರಾಫಿಟ್ ಮಾರ್ಜಿನ್ ರೇಟ್ ಹೊಂದಿರೋ ಲಾಂಡ್ರಿ ಬಿಸ್ನೆಸ್ ಮಾರ್ಕೆಟ್ ವ್ಯಾಲ್ಯೂ 2020ರಲ್ಲಿ 3600 ಕೋಟಿ ರೂಪಾಯಿಗಳಷ್ಟಿತ್ತು. ಪ್ರತಿ ವರ್ಷ ಇದು 4.96% ರಂತೆ ಜಾಸ್ತಿ ಆಗ್ತಾ ಇದೆ. ಡೇ ಬೈ ಡೇ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದ್ದಂಗೆ ಎಲ್ಲರೂ ತುಂಬಾ ಬ್ಯುಸಿ ಆಗಿದ್ದಾರೆ. ಡೈಲಿ ಲೈಫ್ನ ಸಣ್ಣ ಪುಟ್ಟ ವರ್ಕ್ಗಳನ್ನ ಮಾಡೋಕೆ ಟೈಮ್ ಇಲ್ಲದೆ ಇರುವಷ್ಟು ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಲಾಂಡ್ರಿ ಬಿಸ್ನೆಸ್ ಚೆನ್ನಾಗಿ ರನ್ ಆಗುತ್ತೆ ಅಂತ ಹೇಳ್ಬೋದು. ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ನೀವು ಯಾವ ಕ್ಲೈಂಟ್ಸ್ಗಳನ್ನ ಟಾರ್ಗೆಟ್ ಮಾಡ್ತೀರಿ ಅಂತ ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ. ಅದು ರೆಸಿಡೆನ್ಷಿಯಲ್ ಕ್ಲೈಂಟ್ಸಾ ಅಥವಾ ಕಮರ್ಷಿಯಲ್ ಏರಿಯಾ ಕ್ಲೈಂಟ್ಸಾ ಅಂತ. ರೆಸಿಡೆನ್ಷಿಯಲ್ ಏರಿಯಾಗಳನ್ನ ಟಾರ್ಗೆಟ್ ಮಾಡಿದ್ರೆ ಬಿಲ್ಡಿಂಗ್ಗಳಲ್ಲಿ, ಫ್ಲಾಟ್ಗಳಲ್ಲಿ, ಮನೆಗಳಲ್ಲಿ ಇರೋರಿಂದ ಬಿಸ್ನೆಸ್ ಸಿಗುತ್ತೆ. ಇನ್ನು ಕಮರ್ಷಿಯಲ್ ಏರಿಯಾಗಳನ್ನ ಟಾರ್ಗೆಟ್ ಮಾಡಿದ್ರೆ ಹಾಸ್ಪಿಟಲ್ಸ್, ಹಾಸ್ಟೆಲ್ಸ್, ಹೋಟೆಲ್ಸ್, ಓಲ್ಡ್ ಏಜ್ ಹೋಮ್ಸ್ ಗಳಿಂದ ಬಿಸ್ನೆಸ್ ಸಿಗುತ್ತೆ. ನೀವು ಜಸ್ಟ್ ಕ್ಲಾತ್ಸ್ಗಳನ್ನ ವಾಶ್ ಮಾಡಿಸಿ, ಐರನ್ ಮಾಡಿಸಿ ವಾಪಸ್ ಕೊಟ್ರೆ ಆಯ್ತು. ಲಾಂಡ್ರಿ ಬಿಸ್ನೆಸ್ ಅನ್ನ ಶುರು ಮಾಡೋದಕ್ಕೆ 200 ರಿಂದ 250 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಬೇಕಾಗುತ್ತೆ. ಇನ್ನು ದೊಡ್ಡ ಜಾಗ ಇದ್ರೆ ಒಳ್ಳೇದೇ. ಬಿಸ್ನೆಸ್ ಲೊಕೇಶನ್ ಅನ್ನು ಚೂಸ್ ಮಾಡುವಾಗ ಅಲ್ಲಿನ ಅಕ್ಕಪಕ್ಕದಲ್ಲಿ ವಾಸಿಸ್ತಿರೋರು ಲಾಂಡ್ರಿಗೆ ಬಟ್ಟೆ ಕೊಡೋದಕ್ಕೆ ಪೇ ಮಾಡುವಷ್ಟು ಕೆಪಾಸಿಟಿಯಲ್ಲಿ ಇದಾರಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಪೇಯಿಂಗ್ ಕೆಪಾಸಿಟಿ ಕಡಿಮೆ ಇರೋ ಪ್ಲೇಸ್ಗಳ ಕಡೆ ಈ ಬಿಸ್ನೆಸ್ ಶುರು ಮಾಡಿದ್ರೆ ನಿಮಗೆ ಕಡಿಮೆ ಆರ್ಡರ್ಸ್ಗಳು ಬರ್ಬೋದು. ಹಾಗಾಗಿ ಯಾವುದಾದ್ರೂ ಕಾಂಪ್ಲೆಕ್ಸ್ ಅಥವಾ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಗಳ ಪಕ್ಕದಲ್ಲಿ ಲಾಂಡ್ರಿ ಬಿಸ್ನೆಸ್ ಶುರು ಮಾಡೋದು ಬೆಟರ್. ಇನ್ನು ಸ್ಪೇಸ್ ನಿಮ್ಮ ಸ್ವಂತದ್ದೇ ಆದ್ರೆ ಇನ್ನೂ ಒಳ್ಳೇದು, ಅಥವಾ ರೆಂಟ್ಗೂ ಕೂಡ ತಗೊಳ್ಬಹುದು. ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಗಳಲ್ಲಿ ರೆಂಟ್ಗೆ ತಗೊಂಡ್ರೆ ಕಡಿಮೆ ರೆಂಟ್ ನಲ್ಲೇ ಸಿಗುತ್ತೆ. ಲಾಂಡ್ರಿ ಬಿಸ್ನೆಸ್ ಅನ್ನು ಶುರು ಮಾಡೋದಕ್ಕೆ ಏನೆಲ್ಲ ಎಕ್ವಿಪ್ಮೆಂಟ್ಗಳು ಬೇಕು ಅಂತ ನೋಡೋದಾದ್ರೆ ಮೇನ್ ಆಗಿ ವಾಷಿಂಗ್ ಮಷಿನ್ ಅಲ್ಲಿ 2 ಟೈಪ್ ಇದೆ ವೀಕ್ಷಕರೇ. ಒಂದು ಸೆಮಿ ಆಟೋಮೆಟಿಕ್ ಮತ್ತೆ ಫುಲ್ಲಿ ಆಟೋಮೆಟಿಕ್. ಇದರಲ್ಲೂ ಡೊಮೆಸ್ಟಿಕ್ ಮತ್ತೆ ಕಮರ್ಷಿಯಲ್ ಅಂತ ಬರುತ್ತೆ. ಸೊ ಕಮರ್ಷಿಯಲ್ದೇ ತಗೊಳ್ಬೇಕಾಗುತ್ತೆ. ಇನ್ನು ಸೆಮಿ ಆಟೋಮೆಟಿಕ್ ಮಷಿನ್ ನಲ್ಲಿ ಕೇವಲ ಬಟ್ಟೆ ವಾಶ್ ಆಗುತ್ತೆ ಅಷ್ಟೇ. ನಂತರ ಅದನ್ನ ನೀರನ್ನು ತೆಗೆಯೋಕೆ ಮತ್ತೆ ಡ್ರೈ ಮಾಡೋದಕ್ಕೆ ಅಂತಾನೆ ಬೇರೆ ಮಷಿನ್ಗಳನ್ನ ಖರೀದಿ ಮಾಡಬೇಕಾಗುತ್ತೆ. ಹೈಡ್ರೋ ಎಕ್ಸ್ಟ್ರಾಕ್ಟರ್ ಮಷಿನ್ ಮತ್ತೆ ಟಂಬಲ್ ಡ್ರೈಯರ್ ಮಷಿನ್. ಹೈಡ್ರೋ ಎಕ್ಸ್ಟ್ರಾಕ್ಷನ್ ಮಷಿನ್ ಬಟ್ಟೆಯಲ್ಲಿನ ನೀರನ್ನ ರಿಮೂವ್ ಮಾಡೋ ಕೆಲಸವನ್ನು ಮಾಡುತ್ತೆ. ಟಂಬಲ್ ಡ್ರೈಯರ್ ಮಷಿನ್ ಬಟ್ಟೆಯನ್ನು ಡ್ರೈ ಮಾಡೋ ಕೆಲಸವನ್ನ ಮಾಡುತ್ತೆ. ಫುಲ್ಲಿ ಆಟೋಮೆಟಿಕ್ ಮಷಿನ್ ಅನ್ನು ತಗೊಂಡ್ರೆ ಈ ಎಲ್ಲ ಕೆಲಸ ಒಂದೇ ಮಷಿನ್ ನಲ್ಲಿ ಆಗುತ್ತೆ. ಬಟ್ಟೆ ವಾಶ್ ಮಾಡೋದು, ಅದರ ನೀರನ್ನು ರಿಮೂವ್ ಮಾಡೋದು, ಹಾಗೆ ಡ್ರೈ ಮಾಡೋದು. ಹಾಗಾಗಿ ಸೆಮಿ ಆಟೋಮೆಟಿಕ್ ಮಷಿನ್ ಗಿಂತ ಫುಲ್ಲಿ ಆಟೋಮೆಟಿಕ್ ಮಷಿನ್ನೇ ಬೆಟರ್. ಹಾಗೆ ಒಂದು ಸ್ಟೀಮ್ ಐರನ್ ಅವಶ್ಯಕತೆ ಕೂಡ ಇದೆ. ಇದನ್ನು ಕೂಡ ಕಮರ್ಷಿಯಲ್ ಪರ್ಪಸ್ಗೆ ತಗೊಳ್ಬೇಕು. ಜೊತೆಗೆ ಒಂದು ಸ್ಟೀಮರ್ ನ ಅವಶ್ಯಕತೆನೂ ಇರುತ್ತೆ. ಬ್ಲೇಸರ್ಸ್ ಕೆಲವು ಸಾರಿಗಳಿಗೆ ಡೈರೆಕ್ಟ್ ಐರನ್ ಮಾಡೋದಕ್ಕೆ ಬರೋದಿಲ್ಲ. ಅಂತಹ ಬಟ್ಟೆಗಳಿಗೆ ಅಂತ ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಇವೆಲ್ಲದರ ಜೊತೆಗೆ ಎಕ್ಸ್ಟ್ರಾ ಒಂದು ನಾರ್ಮಲ್ ಐರನ್ ಅನ್ನು ಇಟ್ಕೊಂಡ್ರೆ ಒಳ್ಳೇದು. ಹಾಗೆ ಡಿಟರ್ಜೆಂಟ್ ಪೌಡರ್ ಮತ್ತು ಕೆಮಿಕಲ್ಸ್ ಕೂಡ ಬೇಕಾಗುತ್ತೆ. ಬಟ್ಟೆಗಳ ಮೇಲೆ ಕಲೆ ಬಿದ್ದಾಗ ಕೆಮಿಕಲ್ಸ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ಬಟ್ಟೆಗಳಿಗೆ ಬೇರೆ ಬೇರೆ ತರದ ಕೆಮಿಕಲ್ ಸಿಗುತ್ತೆ. ಲಾಂಡ್ರಿ ಬಿಸ್ನೆಸ್ ಶುರು ಮಾಡೋದಕ್ಕೆ 3 ಎಂಪ್ಲಾಯೀಸ್ ಅವಶ್ಯಕತೆ ಇರುತ್ತೆ. ಬಟ್ಟೆ ವಾಶ್ ಮಾಡಿಸೋದಕ್ಕೆ, ಆಮೇಲೆ ಅದರ ನೀರನ್ನ ರಿಮೂವ್ ಮಾಡಿಸೋದಕ್ಕೆ, ಹಾಗೆ ಬಟ್ಟೆ ಡ್ರೈ ಮಾಡಿಸೋದಕ್ಕೆ. ಲಾಂಡ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಬೇಕಾಗಿರೋ ಡಾಕ್ಯುಮೆಂಟೇಶನ್ ಬಗ್ಗೆ ನೋಡೋದಾದ್ರೆ ಮೊದಲಿಗೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ಕಂಪನಿ ಅಂತ ರಿಜಿಸ್ಟರ್ ಮಾಡಿಸಬೇಕು. ಲೋಕಲ್ ಮುನ್ಸಿಪಲ್ ಕಾರ್ಪೊರೇಷನ್ ನಿಂದ ಟ್ರೇಡ್ ಲೈಸೆನ್ಸ್ ಅನ್ನ ಮಾಡಿಸಬೇಕು. ಇನ್ನು ನಿಮ್ಮ ವಾರ್ಷಿಕ ವ್ಯವಹಾರ 20 ಲಕ್ಷ ಮೀರಿದ್ರೆ GST ರಿಜಿಸ್ಟ್ರೇಷನ್ ಅನ್ನ ಮಾಡಿಸಬೇಕಾಗುತ್ತೆ. ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತ ನೋಡೋದಾದ್ರೆ ವಾಷಿಂಗ್ ಮಷಿನ್, ಸ್ಟೀಮ್ ಐರನ್, ಸ್ಟೀಮರ್, ಕೆಮಿಕಲ್ಸ್, ಡಿಟರ್ಜೆಂಟ್ ಪೌಡರ್, ರೆಂಟ್, ಎಲೆಕ್ಟ್ರಿಸಿಟಿ ಎಲ್ಲ ಸೇರಿ ಒಂದು 5 ರಿಂದ 6 ಲಕ್ಷ ಬೇಕಾಗಬಹುದು. ಜೊತೆಗೆ 1 ರಿಂದ 2 ಲಕ್ಷ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ಇಟ್ಕೊಂಡ್ರೆ ಒಳ್ಳೇದು. ಬಿಸ್ನೆಸ್ ಒಂದ್ಸಲ ಪಿಕಪ್ ಆದ್ಮೇಲೆ ಫ್ರಾಂಚೈಸಿಗಳನ್ನ ಶುರು ಮಾಡಿ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಬಹುದು. ಇನ್ನು ಪ್ರಾಫಿಟ್ ಮಾರ್ಜಿನ್ ನೋಡೋದಾದ್ರೆ ಒಂದು ಜೋಡಿ ಬಟ್ಟೆ ವಾಶ್ಗೆ 80 ರಿಂದ 100 ರು ಚಾರ್ಜ್ ಮಾಡಲಾಗುತ್ತೆ. ಅದರಲ್ಲಿ ಕಾಸ್ಟಿಂಗ್ ಕೇವಲ 20 ರೂಪಾಯಿ ಆಗಿರುತ್ತೆ. ಉಳಿದಿರೋದೆಲ್ಲ ನಿಮ್ಮ ಪ್ರಾಫಿಟ್ಟೇ. ಹಾಗಾಗಿ ಲಾಂಡ್ರಿ ಬಿಸ್ನೆಸ್ ಪ್ರಾಫಿಟ್ ಮಾರ್ಜಿನ್ 40 ರಿಂದ 50% ಇದ್ದೇ ಇರುತ್ತೆ. ಎಲ್ಲವನ್ನು ಸರಿಯಾಗಿ ಪ್ಲಾನ್ ಪ್ರಕಾರನೇ ಮಾಡಿದ್ರೆ ಈಸಿಯಾಗಿ ಈ ಬಿಸ್ನೆಸ್ ಅನ್ನು ರನ್ ಮಾಡಬಹುದು ವೀಕ್ಷಕರೇ. ಧನ್ಯವಾದಗಳು.